ಸ್ನೇಹಿತರೆ, ಸುಸ್ವಾಗತ. ನಿಮಗೆಲ್ಲರಿಗೂ ಶುಭ ಮುಂಜಾನೆ. ನಿಮ್ಮ ಎಲ್ಲ ಕಾರ್ಯಗಳು ಉತ್ತಮವಾಗಲಿ, ಶುಭವಾಗಲಿ. ಇವತ್ತಿನ ವಿಷಯ ತುಂಬ ಒಂದು ವಾರ 15 ದಿನದ ಹಿಂದೆ ನಡೀತು ನೋಡಿ. ಸ್ವಲ್ಪ ಹಾಸನ ಜಿಲ್ಲಾಸ್ಪತ್ರೆ ಕರ್ಮಕಾಂಡ. ಆ ತಾಯಿ ಸತ್ತೋದ್ಲು ನೋಡಿ. ಆ ಮಗು ಅನಾಥ ಮಾಡಿದ್ರು. ಆ ಗಂಡನಿಗೆ ಹೆಂಡತಿ ಇಲ್ದಂಗೆ ಮಾಡಿದ್ರು. ಆ ಕರ್ಮ ಇವ್ರನ್ನ ಕಾಡದೆ ಬಿಡಲ್ಲ. ಅವರೇನಾದರೂ ನ್ಯಾಚುರಲಾಗಿ ಸತ್ತಿದ್ರು ಓಕೆ. ಇವರು ಮಾಡಿರೋಂಥ ನಿರ್ಲಕ್ಷ್ಯಗಳು ಅಷ್ಟಿಷ್ಟ. ಏನ್ರಿ ಇವರಿಗೆ ಏನು ಕೊತ್ತ ಬರುತ್ತೆ ಕ್ಲೀನಾಗಿ ಕೆಲಸ ಮಾಡೋಕ್ಕೆ? ಸಾವಿರಾರು ರೂಪಾಯಿ ಸಂಬಳ ತಂತಾರೆ. ಕೆಲಸ ಮುಗಿದ್ಮೇಲೆ ದಪ್ಪಗೆ ಇವರಿಗೆ ಕೂತ್ಕೊಂಡು ಉಣ್ಣಕ್ಕೆ ತಿನ್ನೋಕ್ಕೆ ಜನಗಳು ದುಡ್ಡು ಕೊಡಲ್ವ? ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇದೆಯಾ? ಒಬ್ಬ ಹೆಣ್ಣು ಮಗಳನ್ನ ನೋವು ಅಂತ ಕೇಳಿದ್ರೆ, ನಿನಗೆ ಗಂಡನ ಜೊತೆ ಇರಬೇಕಾದ್ರೆ ನಿನಗೆ ನೋವು ಬರಲಿಲ್ವ ಅಂತ ಕೇಳ್ತಾರಲ್ಲ. ಇವರೊಬ್ಬರು ಹೆಣ್ಮಕ್ಳ, ಇವರು ಸಮಾಜದಲ್ಲಿ ಸೇವೆ ಮಾಡೋರ. ಡಾಕ್ಟ್ರು ವೈದ್ಯೋ ನಾರಾಯಣ ಹರಿ ಅಂತ ಕರೀತಾರೆ. ವೈದ್ಯೋ ನಾರಾಯಣ ಹರಿ. ಡಾಕ್ಟ್ರೇ ಭಗವಂತ, ಇನ್ನೊಂದು ಭಗವಂತ ಅಂತಾರೆ. ಇಂಥ ನೀಚು ನನ್ನ ಮಕ್ಕಳಿಗೆ ಏನರಲ್ಲಿ ಹೊಡಿಬೇಕ್ರಿ? ಒಟ್ಟಿಗೆ ಅನ್ನ ತಿಂತಾರೆ, ಏನು ತಿಂತಾರೆ? ಆ ಭಗವಂತ ಇವ್ರನ್ನೆಲ್ಲ ನೀಚವಾಗಿ ಮರಣ ಹೊಂದಬೇಕು. ಒಬ್ಬ ಹೆಣ್ಣುಮಗಳನ್ನ, ಮಗು ಹೊತ್ತು ತಂದು ಹೆಣ್ಮಗಳನ್ನ ನೋವಾಗುತ್ತೆ ಏನಾದರೂ ಮಾಡಿ ಬೇಗ ಅಂತ ಕೇಳಿದ್ರೆ, ಗಂಡನ ಜೊತೆ ಇದ್ದಾಗ ನೋವಾಗಲಿಲ್ವ ಅಂತ ಕೇಳ್ತಾರಲ್ಲ. ಇವ್ರಿಗೆ ಅಕ್ಕ ತಂಗಿಯರಿಲ್ಲ, ಅಮ್ಮ ತಮ್ಮದಿರಿಲ್ವ? ಸಿಕ್ಕಿದ್ರೆ ಸ್ನೇಹಿತರೆ, ಹಿಂಗೆ ಹೇಳ್ತೀನಿ ಅಂತಲ್ಲ, ಎಲ್ಲಿ ಬೇಕಲ್ಲಿ ಚಪ್ಪಲಿಲಿ, ಕತ್ತಿಗೆ ಏನರಲ್ಲೂ ಹೊಡೀರಿ ಬೇಕಾದ್ರೆ, ತಪ್ಪಲ್ಲ. ಭಗವಂತನೇ ಇದಕ್ಕೆ ಪಾಪ ಕೊಡಲ್ಲ. ಇದು ಒಳ್ಳೆ ಕೆಲಸ ಅಂತಾರೆ. ಅವ್ರ ಗಂಡ ಮಗು ಬಂದು ಸುದ್ದಿಗೋಷ್ಠಿ ಮಾಡಿ ಹೇಳ್ತಾರೆ, ಅವರು ಹೊಟ್ಟೆ ಎಷ್ಟು ಉರಿದಿರ್ಬೋದು. ಅವ್ರ ಮನೆಯೇ ಸಂಸಾರನೇ ಹೋಯ್ತಳ್ರಿ. ಜಿಲ್ಲಾಸ್ಪತ್ರೆಯಲ್ಲಿ ರೇವಣ್ಣವರು ಎಲ್ಲ ಏನು ಮಾಡ್ತಾಯಿದ್ದಾರೆ? ಈ ಕಾಂಗ್ರೆಸ್ ಸರ್ಕಾರಗಳು ಇದ್ರ ಬಗ್ಗೆ ಗಮನ ತಗೋಬೇಕು. ಯಾವುದಾದ್ರ ಬಗ್ಗೆ ಅಲ್ಲ, ನಮಗೆ ಉತ್ತಮವಾಗಿ ಈ ಕೆಲಸ ಮಾಡಿಕೊಡಿ ಮೊದಲು. ನಾನು ಒಬ್ಬ ಹಾಸನ ಜಿಲ್ಲೆನಾಗೆ ಹೇಳ್ತಿರೋದು. ನಮ್ಮೂರಲ್ಲಿ ಇದೆ ಗೆಂಡಳ್ಳಿ ಅನ್ನೋ ಗ್ರಾಮದಲ್ಲಿ ಆಸ್ಪತ್ರೆ. ಹೊರಗೆ ಬರ್ಕೊಡ್ತಾರೆ ಮಾತ್ರೆಗೆ. ಹೊರಗೆ ಮೆಡಿಕಲ್ನವ್ರನ್ನ ಸೆಟ್ ಮಾಡ್ಕೊಂಡು ಹೊರಗೆ ಬರ್ಕೊಡ್ತಾರೆ. ನಮ್ಮೂರಲ್ಲಿ ಕೂತು ಗೆಂಡಳ್ಳಿ, ಬೇಲೂರು ತಾಲೂಕು, ಹಾಸನ ಜಿಲ್ಲಾಸ್ಪತ್ರೆಗೆ ನಾಚಿಕೆ ಆಗಬೇಕು. ಪ್ರೀತಮ್ ಗೌಡ್ರು ಅವರು ವಿಸಿಟ್ ಮಾಡಬೇಕು, ಇದನ್ನು ಕೇಳಬೇಕು. ರೇವಣ್ಣವ್ರು ವಿಸಿಟ್ ಮಾಡಬೇಕು, ಕೇಳಬೇಕು. ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ಕೇಳಬೇಕು. ಯಾರು ಕೇಳೋರಿಲ್ಲ. ಒಬ್ಬ ಹೆಣ್ಮಕ್ಳನ್ನ ಅನ್ಯಾಯವಾಗಿ ಆ ಮಗುನ ಅನಾಥ ಮಾಡಿ, ಆ ಗಂಡನ್ನು ಹೆಂಡತಿ ಇಲ್ದಂಗೆ ಮಾಡಿ ಜೀವನನೇ ಕಳೆದ್ಬಿಟ್ರಲ್ರಿ. ಮಾನ ಮರ್ಯಾದೆ ಏನಾದ್ರು ಇದೆಯಾ? ಆ ಮನೆಯೇ ನೀಗ್ಬಿಟ್ರಲ್ಲ. ಸಮಾಜದಲ್ಲಿ ನಿಮಗೆ ಸಂಬಳ ಕೊಡ್ತಾರೆ, PDF ಅದು ಇದು ಅಂತೇಳಿ ನಿಮ್ಮ ಕೆಲಸ ನೀವು ರಿಟೈರ್ಡ್ ಆದಮೇಲೆ ನಿಮಗೆ ಕೊಡ್ತಾರೆ. ನಿಮಗೇನು ಕೊತ್ತ ಬಂದಿರೋದು? ಅಲ್ಲಿ ಮಜಾ ಮಾಡೋಕ್ಕೆ ಬರ್ತೀರಾ? ಗೌರ್ಮೆಂಟ್ ಕೆಲಸ, ದೇವ್ರ ಕೆಲಸ ಅಂತ ಸಾವಿರಾರು ಜನ ಸಾಯ್ತಾಯಿದ್ದಾರೆ. ಅಂಥದ್ರಲ್ಲಿ ನಿಮಗೆ ಕೆಲಸ ಸಿಕ್ಕಿರೋದನ್ನ ಮಾತಾಡೋಕ್ಕೆ ನಿಮಗೆ ಏನು ಜಡ ಬಂದಿತ್ತು ಹೇಳಿ? ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಭಗವಂತ ನಿಮ್ಗೆ ಕ್ರೂರವಾಗಿ ಶಿಕ್ಷೆ ಕೊಡಬೇಕು. ಒಬ್ಬ ಹೆಣ್ಮಗಳನ್ನ ಕೇಳ್ತೀರಾ ಅಂದರೆ, ನಿಮ್ಮ ಅಕ್ಕ ತಂಗಿಯರಾದರೂ ಕೇಳ್ತಿದ್ರ? ಸ್ನೇಹಿತರೆ, ಇಂಥವ್ರಿಗೆ ಘೋರ ಶಿಕ್ಷೆ ಆಗಬೇಕು. ಇದನ್ನು ಇಲ್ಲಿಗೆ ಬಿಡಬಾರ್ದು, ಖಂಡಿಸ್ಬೇಕು. ಸರ್ಕಾರದವ್ರಿಗೂ ಮುಟ್ಟಬೇಕಣ್ರಿ. ಏನ್ರಿ ಜಿಲ್ಲಾಸ್ಪತ್ರೆಗಳಲ್ಲಿ ಕರ್ಮಕಾಂಡ? ಒಬ್ಬ ಹೆಣ್ಮಕ್ಳು ಮನೆಯೇ ತೆಗೆದ್ರಲ್ರಿ. ಇವ್ರಿಗೇನು ಕಮ್ಮಿ ಆಗಿದೆ? ಡಾಕ್ಟ್ರುಗಳಿಗೆ, ಸಿಬ್ಬಂದಿಗಳಿಗೆ ಮೈಗೆ ಏನು ಬರ ಬಂದಿತ್ತು? ತಿಂದು ಬೆಳೆಸ್ಕೊಂಡಿರ್ತಾರೆ. ಜನಗಳ ದುಡ್ಡಲ್ಲಿ ತಿಂದು ಬೆಳೆಸ್ಕೊಂಡಿರ್ತೀರ, ನಿಮ್ಮ ಮನೆ ಉದ್ಧಾರ ಮಾಡ್ಕೊಂಡಿರ್ತೀರ. ಆ ರೀತಿ ಕೆಲಸ ಮಾಡಿ ಸ್ನೇಹಿತರೆ. ತಿಳಿದಂತೆ ಹೇಳಿದ್ದೀನಿ. ನನ್ನೊಂದೆರಡು ಮಾತು. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕನ್ನಡಾಂಬೆ, ಒಂದೇ ಮಾತರಂ.